ಈಗ ನೋಡಿ ಗ್ಯಾರಂಟಿ ನ್ಯೂಸ್ 9. ಈಗ ವಿರಾಟ್ ಕೊಹ್ಲಿ ಸರ್ ನನ್ನ ನಂಬರ್ ಜರ್ಸಿ ನಂಬರ್ 9. ವಿರಾಟ್ ಕೊಹ್ಲಿ ಕ್ರಿಕೆಟ್ ಖೋಖೋ ನಾನು ಏನೇನ್ ಆಡಿನಲ್ಲ ಸರ್, ಎಲ್ಲರೂ 9 ನಂಬರ್ ತಗೋತಿರ್ಲಿಲ್ಲ ಏನಂತ. ಬಟ್ ನಂದು 9 ಜರ್ಸಿ ನಂಬರ್. ನೀವು ಕೇಳ್ರಿ ನಾನು ಎಷ್ಟು ನ್ಯಾಷನಲ್ಸ್ ಆಡಿನಿ ಏನೇನ್ ಆಡಿನಿ ಎಲ್ಲಾರು ಕೇಳ್ರಿ ನನ್ನ ಜರ್ಸಿ ನಂಬರ್ 9. ಎಷ್ಟೋ ಜನಕ್ಕೆ 9 ಅಂದ್ರೆ ಡೇಂಜರ್ ಅನ್ಕೊಂತಾರೆ ಮ್ಯಾಮ್. ಬಿಕಾಸ್ ಯಾಕಂದ್ರೆ ಅದೇನೋ ಒಂಥರ ಬೇರೆ ತರ ನೆಗೆಟಿವ್ ಯೋಚನೆ ಬಿಕಾಸ್ ನಾನು ಹೇಳೋದು 9 ಅಂದ್ರೆ ಅರ್ಧನಾರೀಶ್ವರ ಅಂತ. ಸೊ ಅದಕ್ಕೆ ಎಲ್ರು ಕೂಡ 9 ಇಷ್ಟಪಡಿ. 3, 6, 9 ಆ ಸಕ್ಸಸ್ ಕಾಣ್ತೀರಾ. 3, 6, 9 ಅಂದ್ರೆ ಸಕ್ಸಸ್ ನಿಮ್ಗೆ. ಇವತ್ತು ಗೆಲ್ತಾರೆ ನೋಡ್ಕೊಳ್ಳಿ. ಬೇಕಂದ್ರೆ ಚಾಲೆಂಜ್ ಮಾಡ್ತೀನಿ ಇವತ್ತು, ಗೆದ್ದೇ ಗೆಲ್ತಾರೆ. ಯಾರಾದ್ರೂ ಮಾಡ್ತೀರಾ ಚಾಲೆಂಜ್? ಅಲ್ಲಲ್ಲ, ತುಂಬಾ ಜನ ಇವಾಗ ಪ್ಲಾನ್ ಮಾಡ್ತಾ ಇದಾರೆ RCB ಸೋಲ್ಬೇಕು. ಎಷ್ಟೋ ಜನ ಎಷ್ಟೋ ಕಡೆ ಪೂಜೆ ಮಾಡ್ತಾ ಇದಾರೆ. ಎಲ್ಲಿ ಸರ್? ಇಲ್ಲ ಮೇಡಮ್, ಇಲ್ಲ ತಮಿಳ್ನಾಡಲ್ಲಿ ಮಾಡ್ತಾರೆ, ಪಂಜಾಬ್ ಅಲ್ಲಿ ಮಾಡ್ತಾ ಇದಾರೆ, ಚೆನ್ನೈಯಲ್ಲಿ ಮಾಡ್ತಾ ಇದಾರೆ, ಎಲ್ಲಾ ಕಡೆ ಮಾಡ್ತಾ ಇದಾರೆ. ಬಟ್ ಬೆಂಗಳೂರವ್ರು ನಾವು ಯಾವತ್ತಿದ್ರು ಅಷ್ಟೇ ನಾವು RCB ನ ಬಿಟ್ಕೊಡೋದಿಲ್ಲ. ಕ್ರೇಜ್ ಸೃಷ್ಟಿ ಆಗುತ್ತೆ. ಗೆದ್ರು RCB, ಸೋತ್ರು RCB, ಸತ್ರು RCB, ಕೊನೆವರೆಗೂ RCB ಅಷ್ಟೇ. ಆಲ್ ರೈಟ್ ಮೇಡಮ್. ವಿದ್ಯಾ ಅವರೇ, ತಾವು ಕ್ರಿಕೆಟ್ ಫ್ಯಾನಾ? ಕ್ರಿಕೆಟ್ ಫ್ಯಾನಾ ಮತ್ತು ನೋಡ್ತಾ ಇರ್ತೀರಾ? ಯಾವಾಗಲೂ ನೋಡ್ತಿರ್ತೀನಿ. ಬಟ್ ಶೂಟಿಂಗ್ ಟೈಮ್ನಲ್ಲಿ ಇದ್ದಾಗ ನಾನು ನೋಡೋಕ್ಕಾಗಿರಲ್ಲ, ಅವಾಗ ಮಿಸ್ ಮಾಡ್ಕೊಳ್ತಾ ಇರ್ತೀನಿ. ಸೊ ಇವತ್ತಂತೂ ಸತತವಾಗಿ 18 ವರ್ಷದಿಂದ ಕಾಯ್ಕೊಂಡು ಬಂದು ಫೈನಲಿಗೆ ಇವತ್ತು ಕುತ್ಕೊಂಡಿದ್ದೀವಿ. ನಾನು ಯಾವುದು ಶೂಟಿಂಗ್ ಇವತ್ತು ಒಪ್ಕೊಂಡೇ ಇಲ್ಲ. ನಿಮ್ಗೆ ಎಷ್ಟು ವರ್ಷ? ಅಲ್ಲ, ನಾವೆಲ್ಲ 18 ವರ್ಷ ಕಾಯಿದ್ರಲ್ಲ, ಅರ್ಥ ಇದೆ ನೀವು. ಸೊ ಇವತ್ತಂತೂ ಸೆಲೆಬ್ರೇಟ್ ಮಾಡಲೇಬೇಕು ಅಂತ ಫೈನಲಿಗೆ ಬಂದಮೇಲೆ ನಾವು ನಮ್ಮದೇ ಆಲ್ರೆಡಿ ಎಲ್ಲರೂ ಹೇಳ್ತಿದ್ದಾರೆ ನಮ್ಮದೇ ಕಪ್ಪ ಅಂತ. ಸೊ ಇವಾಗ ಸೆಲೆಬ್ರೇಷನ್ ಇವತ್ತು ಹೋಲ್ ಡೇ ಒಂದೊಂದು 4 ಆಗಿರ್ಬೋದು, ಒಂದೊಂದು ಬ್ಯಾಟಿಂಗ್. ಈಗ ನಾನು ಹೆಂಗ್ ಸೆಲೆಬ್ರೇಟ್ ಮಾಡಬೇಕು ಅಂತ ಇವನ್ ನನ್ನ ಫುಲ್ ಟೋಟಲ್ ಆಗಿ ಕನ್ಫ್ಯೂಷನ್ ಇದೆ. ಬಟ್ ಫೈನಲಿ ಒಂದೇನು ಅನ್ಕೊಂಡೆ ಅಂದ್ರೆ ಜಿಮ್ಮಿಗೆ ಹೋಗ್ಬಿಡ್ತೀನಿ. ವೈ? ಬಿಕಾಸ್ 1 4 ಹೊಡೆದ್ರು ಕ್ಯಾಲರೀಸ್ ಬರ್ನ್ ಮಾಡೋದಕ್ಕೆ ಇದು ಜೋಶ್ ಸಿಗುತ್ತಲ್ಲ. ಸೊ ನಾನು ಐ ಸಜೆಸ್ಟ್ ಯು ವೋಂಟ್ ಗೋ ಜಿಮ್. ಕುತ್ಕೊಂಡು ನೀವು ಅದನ್ನು ಆಸ್ವಾದಿಸಬೇಕು. ಒಂದೊಂದು ಕ್ಷಣನ ಆಸ್ವಾದಿಸಬೇಕು. ಎತ್ಕೊಂಡಿದ್ದಾಗ ಔಟ್ ಆದ್ರೆ ಅದು ಕೈ ಕಾಲ ಮೇಲೆ ಬಿದ್ದುಬಿಡ್ತೈತೆ. ನಮ್ಮನೆ ಹಿಂಗೆಲ್ಲ ಮೇಡಮ್. ಇವರು ಯಾರೋ ಮೇಡಮ್, ನಿಮ್ಮನೆಯಲ್ಲೆಲ್ಲ ಕಾಮೆಂಟ್ರಿ ನಡೆಯುತ್ತಾ? ಒಂದೊಂದು ಬಾಲಿಗೆ ಏನಾದರೂ ತಪ್ಪು ಮಾಡಿದಾಗ ಅಥವಾ ಏನಾದರೂ ಕಡಿಮೆ ಸ್ಕೋರ್ ಆಗ್ತಾ ಇದೆ ಅಥವಾ ಜಾಸ್ತಿ ವಿಕೆಟ್ಸ್, ಕಮೆಂಟ್ ಗೊತ್ತಿಲ್ವೋ? ಕ್ರಿಕೆಟ್ ಬಗ್ಗೆ ಗೊತ್ತಿಲ್ಲ. ಈಗ ಯಾರು 6 ಹೊಡಿಬೇಕು, ಯಾರು ಗೆಲ್ಬೇಕು, ಏನು ಅದನ್ನು ಗೊತ್ತಿರೋದೇ ಎಲ್ಲೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಕಾಮೆಂಟ್ರಿ ಅಂತೂ ನಡೀತಿರುತ್ತೆ. ಆ ಕಾಮೆಂಟ್ರಿಗಿಂತ ಮನೆಯಲ್ಲಿರೋ ಕಾಮೆಂಟ್ರಿ ಚೆನ್ನಾಗಿ ನಡೀತಿರುತ್ತೆ. ಆ್ಯಂಡ್ ಈ ವರ್ಷ ಇನ್ನೊಂದು ಏನಂದರೆ, ನನ್ನ ಪುಟ್ಟ ಮಗಂಗೆ ಇವಾಗ ಈ ವರ್ಷದಿಂದ ಒಂದು ಸ್ವಲ್ಪ ಮಾತು ಬಂದಿ 4 6 ಅಂತ ಅವಂದೇ ಜಾಸ್ತಿ ನಡೀತಿರುತ್ತೆ. ಸೊ ಕಾಮೆಂಟ್ರಿ ಅಂತೂ ನಡೀತಾ ಇರುತ್ತೆ ಮನೆಯಲ್ಲೆಲ್ಲ. ಮೇಡಮ್, ನೀವು ಕ್ರಿಕೆಟ್ ನೋಡ್ತೀರಾ? ಖಂಡಿತ. ನಿಮ್ಮ ಫೇವ್ರೆಟ್ ಪ್ಲೇಯರ್ ಯಾರು? ಕೊಹ್ಲಿ. ಡೆಫಿನೆಟ್ಲಿ ಹುಲಿ. ಒಂದು ವಿಕೆಟ್ ಬಿತ್ತಂದ ತಕ್ಷಣ ಕ್ಯಾಮ್ರಾಮ್ಯಾನ್ ಮಾತ್ರ ಯಾರು ವಿಕೆಟ್ ತೆಗೆದವನ್ನ ಮತ್ತು ವಿಕೆಟ್ ಬಿದ್ದವಂದು ತೋರ್ಸಲ್ಲ ಹೊರತು ವಿರಾಟ್ ಕೊಹ್ಲಿನೇ ತೋರ್ಸಾರೆ. ಮತ್ತೆ ಪ್ರತಿ ಒಂದ್ಸರಿ ಅಪೋನೆಂಟ್ ಟೀಮ್ ಅವರು ಏನಾದರೂ ಕೊಹ್ಲಿಗೆ ಅಥವಾ RCBಗೆ ಉರ್ಸಿದ್ರೆ ನೆಕ್ಸ್ಟ್ ಮ್ಯಾಚ್ ಅವ್ರ ಮೇಲೆ ಏನ್ ಮಾಡ್ತಾರೆ ಅಂತ ಫುಲ್ ಕ್ಯಾಮ್ರಾಮನ್ ಕೊಹ್ಲಿ ಅವ್ರ ಹತ್ರ ಫುಲ್ ಜೂಮ್ ಇಡೀ ಮ್ಯಾಚ್. ಏನಾರು ಹೇಳಿದ್ರ ಕೊಹ್ಲಿ, ಏನಾರು ಹೇಳಿದ್ರ, ಏನಾರು ರೆಸ್ಪಾನ್ಸ್ ಮಾಡಿದ್ರ ಬರೀ ಅದೇ ನಡೀತೈತೆ. ಒಂದ್ಸರಿ ಅದು ರೆಸ್ಪಾನ್ಸ್ ಮಾಡಿದ್ಮೇಲೆ ಮತ್ತೆ ತಗೊಳ್ಳಿ ಸೋಷಿಯಲ್ ಮೀಡಿಯಾದಲ್ಲಿ ಮತ್ತೆ ಅದನ್ನೇ ನೋಡು ಕರೆಕ್ಟಾಗಿ ಮಾಡು, ಕೊಹ್ಲಿ ಕರೆಕ್ಟಾಗಿ ಉರ್ಸಿದ್ರು ಅಂತ ವಾಪಸ್ ಮತ್ತೆ ಇಲ್ಲ ಇದು ಮಾಡೋದು. ಸೊ ಡೆಫಿನೆಟ್ಲಿ ಕ್ರಿಕೆಟ್ ಅಂದರೆ ಈಗ IPL RCB ಅಂತ ಬಂದಮೇಲಂತೂ ಯಾರಿಗೆ ಗೊತ್ತಿಲ್ವೋ ಕ್ರಿಕೆಟ್ ಬಗ್ಗೆ, ನನಗೂ ಅಷ್ಟೊಂದೆಲ್ಲ ಗೊತ್ತಿಲ್ಲ. ಬಟ್ ಏನು RCB ಇವತ್ತು ಆಡ್ತಿದ್ದಾರೆ, ಇವತ್ತು RCB ಗೆಲ್ಲಬೇಕು. ಎಸ್ ಕರೆಕ್ಟ್.